ನಮಸ್ತೆ, ಭಂಡಾರಿ ವ್ಲಾಗ್ಸ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋ ದಸರಾ ವಿಡಿಯೋ ಹಾಕಲಿಕ್ಕೆ ತುಂಬ ದಿನ ತಗೊಂಡೆ, ಯಾಕೆಂದರೆ ತುಂಬ ಬ್ಯುಸಿಯಾಗಿದ್ದೆ. ಕೆಲವು ಕಾರಣಾಂತರಗಳಿಂದ ನನಗೆ ಮಾಡಿದ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕೂ ಆಗ್ತಿರಲಿಲ್ಲ. ಹಾಗಾಗಿ ದಸರಾ ದಲ್ಲಿ ನಮ್ಮ ಉಡುಪಿ ಜಿಲ್ಲೆಯ ಉಚ್ಚಿಲ ಮಹಾಲಕ್ಷ್ಮಿ ಟೆಂಪಲಲ್ಲಿ ಉಚ್ಚಿಲ ದಸರಾ ಅಂತ ಆಚರಣೆ ಮಾಡ್ತೇವೆ. ಮೈಸೂರಿನಲ್ಲಿ ಯಾವ ರೀತಿಯಾಗಿ ದಸರಾ ಆಚರಣೆ ಮಾಡುತ್ತಾರೋ ಅದೇ ರೀತಿಯಲ್ಲಿ ನಾವು ನಮ್ಮ ಉಡುಪಿ ಜಿಲ್ಲೆಯ ಉಚ್ಚಿಲದಲ್ಲಿ ಉಚ್ಚಿಲ ದಸರಾ ಅಂತ ಆಚರಣೆ ಮಾಡ್ತಾರೆ. ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ದಸರಾ ಉತ್ಸವವನ್ನು ನವರಾತ್ರಿ ಸಮಯದಲ್ಲಿ ಅದ್ಧೂರಿಯಾಗಿ ಆಚರಿಸಲಾಗ್ತದೆ. ಈ ಉತ್ಸವವನ್ನು ಉಚ್ಚಿಲ ದಸರಾ ಎಂದು ಕರೀತಾರೆ. ಇದು ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘವು ಸಂಘಟಿಸುವ ದೊಡ್ಡ ಕಾರ್ಯಕ್ರಮವಾಗಿದ್ದು, ಮಂಗಳೂರು, ಮೈಸೂರು, ಮಡಿಕೇರಿ ದಸರಾ ಮಾದರಿಯಲ್ಲಿಯೇ ಆಚರಿಸಲಾಗ್ತದೆ. ಇದರಲ್ಲಿ ಮೆರವಣಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಭವ್ಯ ಶೋಭಾಯಾತ್ರೆಗಳು ಸೇರಿರ್ತದೆ. ಈ ಸಾರಿಯ ದಸರಾ ಉತ್ಸವದಲ್ಲಿ ವಸ್ತು ಪ್ರದರ್ಶನ ತುಂಬ ಒಳ್ಳೆಯ ರೀತಿಯಲ್ಲಿ ಆಯೋಜನೆ ಮಾಡಿದ್ದಾರೆ. ನೋಡಿದಷ್ಟು ನಮಗೆ ವಸ್ತು ಪ್ರದರ್ಶನಗಳು ಅಲ್ಲಿ ಕಾಣಸಿಗುತ್ತದೆ. ನೋಡಿದಷ್ಟು ಇನ್ನೂ ನೋಡುವಷ್ಟು ವಸ್ತು ಪ್ರದರ್ಶನಗಳು ಇದ್ವು. ತುಂಬ ಒಳ್ಳೆಯ ರೀತಿಯಲ್ಲಿ ಈ ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡ್ತಾರೆ ಅಲ್ಲಿಯ ಸಂಘಟಕರು. ಖುಷಿಯಾಗ್ತದೆ. ಏನೋ ಒಂದು ದಸರಾ ನಾವು ಮುಂಚೆ ಮೈಸೂರು ಅಲ್ಲಿ ಹೋಗಿ ನೋಡೋದು ತುಂಬ ದೂರ ಆಗಿ ಅನಿಸ್ತಿದ್ವಿ. ಆದರೆ ಈಗ ನಮಗೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಮತ್ತು ದಕ್ಷಿಣ ಕನ್ನಡ ಮಂಗಳೂರಿನಲ್ಲಿಯೂ ಕೂಡ, ಕುದ್ರೋಳಿಯಲ್ಲಿಯೂ ಕೂಡ ಈ ರೀತಿಯಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ದಸರಾ 9 ದಿನದ ಉತ್ಸವ ನಡೀತದೆ. ದಸರಾ ಅಥವಾ ವಿಜಯದಶಮಿಯ ಇತಿಹಾಸವು ಪ್ರಾಚೀನ ಭಾರತದ ವೈದಿಕ ಕಾಲಕ್ಕೆ ಹೋಗುತ್ತದೆ. ಇದು ಅಸತ್ಯದ ಮೇಲೆ ಸತ್ಯದ ವಿಜಯ, ಅಧರ್ಮದ ಮೇಲೆ ಧರ್ಮದ ವಿಜಯ ಮತ್ತು ದುರ್ಗಾದೇವಿಯು ದುಷ್ಟ ರಾಕ್ಷಸ ಮಹಿಷಾಸುರನನ್ನು ಸಂಹರಿಸಿದ ದಿನವನ್ನು ಆಚರಿಸುತ್ತದೆ. ಈ ಹಬ್ಬವು ಶ್ರೀರಾಮನು ರಾವಣನನ್ನು ಸೋಲಿಸಿ ಸೀತೆಯನ್ನು ರಕ್ಷಿಸಿದ ದಿನವನ್ನು ನೆನಪಿಸುತ್ತದೆ ಮತ್ತು ಮಹಾಭಾರತದಲ್ಲಿ ಪಾಂಡವರು ತಮ್ಮ ಆಯುಧಗಳನ್ನು ಶಮಿ ಮರದಲ್ಲಿ ಬಚ್ಚಿಟ್ಟು ನಂತರ ಅವುಗಳನ್ನು ತೆಗೆದುಕೊಂಡಾಗ ಉತ್ತಮ ವಿಜಯ ಸಾಧಿಸಿದ ದಿನವನ್ನು ಸೂಚಿಸುತ್ತದೆ. ಇತಿಹಾಸ ಮತ್ತು ಕಥೆಗಳನ್ನು ನೋಡುವುದಾದರೆ, ಮಹಿಷಾಸುರನ ಸಂಹಾರ. ದಸರಾದ ಮುಖ್ಯ ಕಥೆಯು ದೇವತೆಗಳ ಪ್ರಾರ್ಥನೆಯ ಮೇರೆಗೆ ದುರ್ಗಾದೇವಿಯು ಮಹಿಷಾಸುರ ಎಂಬ ರಾಕ್ಷಸನನ್ನು 9 ದಿನಗಳ ಕಾಲ ಹೋರಾಡಿ 10ನೇ ದಿನದಂದು, ಅಂದರೆ ವಿಜಯದಶಮಿಯಂದು ಸಂಹರಿಸುವುದಾಗಿ. ಇದು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತದೆ. ರಾಮಾಯಣದ ರಾಮೋತ್ಸವ. ರಾಮಾಯಣದ ಪ್ರಕಾರ ಶ್ರೀರಾಮನು ರಾವಣನನ್ನು ಸಂಹರಿಸಿ ತನ್ನ ಪತ್ನಿ ಸೀತೆಯನ್ನು ರಕ್ಷಿಸಿದ ದಿನವೇ ವಿಜಯದಶಮಿ. ಈ ವಿಜಯವು ದುಷ್ಟತನದ ಮೇಲೆ ಒಳಿತಿನ ವಿಜಯವನ್ನು ಸೂಚಿಸುತ್ತದೆ. ಮಹಾಭಾರತದ ಘಟನೆ. ಮಹಾಭಾರತದ ಕಥೆಯ ಪ್ರಕಾರ ಪಾಂಡವರು ತಮ್ಮ ಅಜ್ಞಾತವಾಸದ ಕೊನೆಯ ದಿನದಂದು ತಮ್ಮ ಶಸ್ತ್ರಗಳನ್ನು ಶಮಿ ಮರದಲ್ಲಿ ಬಚ್ಚಿಟ್ಟು ನಂತರ ಅವುಗಳನ್ನು ತೆಗೆದುಕೊಂಡು ಕೌರವನನ್ನು ಸೋಲಿಸಿದ ದಿನ ಇದೇ ಆಗಿದೆ. ಶಮಿ ಮರವನ್ನು ಪೂಜಿಸುವ ಸಂಪ್ರದಾಯವು ಇದರಿಂದಲೇ ಬಂದಿದೆ. ದಸರಾದ ಆಚರಣೆಗಳು ಹೇಗಿರ್ತದೆ ಅಂತೇಳಿದರೆ, ನವರಾತ್ರಿ. ದಸರಾವನ್ನು 9 ದಿನಗಳ ಕಾಲ ನವರಾತ್ರಿ ಎಂದು ಆಚರಿಸಲಾಗುತ್ತದೆ. ಇದರಲ್ಲಿ ದುರ್ಗಾದೇವಿಯನ್ನು ಆರಾಧಿಸಲಾಗುತ್ತದೆ. ಶಸ್ತ್ರ ಪೂಜೆ ಮತ್ತು ಶಮಿ ಪೂಜೆ. ದಸರಾ ದಿನದಂದು ಶಸ್ತ್ರಗಳನ್ನು ಮತ್ತು ಶಮಿ ಮರವನ್ನು ಪೂಜಿಸಲಾಗುತ್ತದೆ. ರಾಮ, ದುರ್ಗಾ ಮತ್ತು ಶಮಿ ಪೂಜೆ. ಅಧರ್ಮದ ವಿರುದ್ಧ ಧರ್ಮದ ವಿಜಯವನ್ನು ಸೂಚಿಸುವ ಈ ಹಬ್ಬದಲ್ಲಿ ದುರ್ಗಾ ಪೂಜೆ, ರಾಮ ಪೂಜೆ ಮತ್ತು ಶಮಿ ಪೂಜೆ ಮಾಡಲಾಗುತ್ತದೆ. ರಾವಣನ ದಹನ. ಉತ್ತರ ಮತ್ತು ಪಶ್ಚಿಮ ಭಾರತದಲ್ಲಿ ರಾವಣ, ಕುಂಭಕರ್ಣ ಮತ್ತು ಮೇಘನಾದರ ಪ್ರತಿಕೃತಿಗಳನ್ನು ಸುಟ್ಟು ದುಷ್ಟ ಶಕ್ತಿಗಳ ಸೋಲನ್ನು ಆಚರಿಸಲಾಗುತ್ತದೆ. ಗೊಂಬೆ ಹಬ್ಬ ಕೂಡ ಮಾಡಲಾಗ್ತದೆ. ರಾವಣನ ದಹನ. ಉತ್ತರ ಮತ್ತು ಪಶ್ಚಿಮ ಭಾರತದಲ್ಲಿ ರಾವಣ, ಕುಂಭಕರ್ಣ ಮತ್ತು ಮೇಘನಾದರ
ಪ್ರತಿಕೃತಿಗಳನ್ನು ಸುಟ್ಟು ದುಷ್ಟಶಕ್ತಿಗಳ ಸೋಲನ್ನು ಆಚರಿಸಲಾಗುತ್ತದೆ. ಗೊಂಬೆ ಹಬ್ಬ ದಕ್ಷಿಣ ಭಾರತದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ದಸರಾವನ್ನು ಗೊಂಬೆ ಹಬ್ಬವಾಗಿ ಆಚರಿಸಲಾಗುತ್ತದೆ. ಇದಾಗಿತ್ತು ಉಚ್ಚಿಲದಲ್ಲಿ ನಡೆದಂತಹ 9 ದಿನಗಳ ನವರಾತ್ರಿ ಉತ್ಸವ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.